evening to everyone. Myself Pavitra Belugundi. I hope you are all very well. Today I will briefly discuss about angina pectoris. Angina is the pain in the chest that occurs during the activity or rest or having the heavy meals or other predictable time associated with CAD. CAD is nothing but coronary artery disease. ಓಕೆ, ನಮಗೆ ಚೆಸ್ಟ್ ಪೇನ್, ನಾವು ರೆಸ್ಟ್ ಟೈಮಲ್ಲಿ ಇರುವಾಗ ಸಹ ನಮಗೆ ಚೆಸ್ಟ್ ಪೇನ್ ಬರ್ಬೋದು. ನಾವು ಫಿಸಿಕಲ್ ಆ್ಯಕ್ಟಿವ್ ಇರುವಾಗ ಸಹ ನಮಗೆ ಚೆಸ್ಟ್ ಪೇನ್ ಬರ್ಬೋದು. ಅಥವಾ ಅಗತ್ಯಕ್ಕಿಂತ ಜಾಸ್ತಿ ನಾವು ಆಹಾರ ಸೇವನೆ ಮಾಡಿದಾಗೂ ಸಹ ನಮಗೆ ಚೆಸ್ಟ್ ಪೇನ್ ಬರ್ಬೋದು ವಿತ್ ಅಸೋಸಿಯೇಟೆಡ್ ವಿತ್ coronary artery disease. ಓಕೆ, ದಿಸ್ ಕಂಡೀಷನ್ ಈಸ್ angina pectoris. ಓಕೆ, ಕಾಸಸ್ ಆಫ್ ಆಂಜೆನಾ ಪೆಕ್ಟೋರಿಸ್. ಕಾಸಸ್ ಅಂತಂದರೆ ಯಾವ ಕಾರಣಗಳಿಂದ ನಮಗೆ ಆಂಜೆನಾ ಪೆಕ್ಟೋರಿಸ್ ಅಥವಾ ಚೆಸ್ಟ್ ಪೇನ್ ಬರುತ್ತೆ ಅನ್ನೋದಾದರೆ ಅದರಲ್ಲಿ 2 ಕಾಸಸ್ ಬರುತ್ತೆ. ಒಂದು ಮಾಡಿಫೈಯಬಲ್, ಅನದರ್ ಒನ್ ನಾನ್ ಮಾಡಿಫೈಯಬಲ್. ನಾನ್ ಮಾಡಿಫೈಯಬಲಲ್ಲಿ ಹೆರಿಡಿಟಿ ಅಂತಂದರೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಆಂಜಿನಾ ಪೆಕ್ಟೋರಿಸ್ ಇತ್ತು ಅಂದರೆ ಸಹ ಅವರಿಗೆ ಹೆರಿಡಿಟಿಯಿಂದ ಅಥವಾ ತಂದೆಗಿತ್ತಂದರೆ ಮಕ್ಕಳಿಗೆ ಸಹ ಬರ್ಬೋದು. ಇದನ್ನು ಹೆರಿಡಿಟಿ ಅಂತ ಕರಿತೀವಿ. ಓಕೆ, ಏಜ್ ಅಬೋವ್ 40 years ಏಜ್ ಇರ್ತಾರಲ್ಲ ಅವ್ರಿಗೆ ವೆರಿ ಕಾಮನ್ ಆಗಿ ಆಂಜಿನಾ ಪೆಕ್ಟೋರಿಸ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಜೆಂಡರ್, ಫೀಮೇಲ್ಗಿಂತ ಕಂಪೇರ್ ಮಾಡಿದರೆ ಮೇಲಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ ಆಂಜಿನಾ ಪೆಕ್ಟೋರಿಸ್. ದೀಸ್ ಆರ್ ಕಾಸಸ್ ಆಫ್ ನಾನ್ ಮಾಡಿಫೈಯಬಲ್ ಕಾಸಸ್. ಓಕೆ, ಮಾಡಿಫೈಯಬಲ್ ಕಾಸಸ್ ಅಂತಂದರೆ ಸಿಗರೆಟ್, ಸ್ಮೋಕಿಂಗ್, ಆಲ್ಕೋಹಾಲ್, ಹೈಪರ್ ಟೆನ್ಷನ್, ಫಿಸಿಕಲ್ ಇನ್ಆಕ್ಟಿವಿಟಿ, ಎಲಿವೇಟೆಡ್ ಸಿರಮ್ ಕೊಲೆಸ್ಟ್ರಾಲ್, ಒಬೆಸಿಟಿ, ಈ ಎಲ್ಲ ಕಾರಣಗಳಿಂದನೂ ಸಹ ಆಂಜೈನಾ ಪೆಕ್ಟೋರಿಸ್ ಬರ್ಬೋದು. ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂತಂದರೆ ಆಂಜೈನಾ ಪೆಕ್ಟೋರಿಸ್ ಪ್ರೆಸೆಂಟ್ ಇತ್ತು ಅಂತಂದರೆ ಯಾವ ಟೆಸ್ಟ್ ಮಾಡ್ತಾರೆ ಅಂತಂದರೆ ಫಸ್ಟು ಚೆಸ್ಟ್ ರೇಡಿಯೋಗ್ರಫಿ ಮಾಡ್ತಾರೆ, ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ ಮಾಡ್ತಾರೆ, ಎಕೋ ಕಾರ್ಡಿಯೋಗ್ರಫಿ ಮಾಡ್ತಾರೆ. 3 ಸಹ ಮಾಡಬೇಕಂತ ಇಲ್ಲ. ಆಂಜಿನಾ ಪೆಕ್ಟೋರಿಸ್ ಪ್ರೆಸೆಂಟ್ ಇದ್ದಾಗ ಡಾಕ್ಟರ್ಸು ಅವರ ಕಂಡೀಷನ್ ಮೇಲೆ ಹೇಳ್ತಾರೆ ಯಾವ ಟೆಸ್ಟ್ ಮಾಡಬೇಕು ಅಂತ. ಅದು ಡಿಪೆಂಡ್ಸ್ ಅಪಾನ್ ಕಂಡೀಷನ್. ಓಕೆ, ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಅಂತಂದರೆ ಆಂಜಿನಾ ಪೆಕ್ಟೋರಿಸ್ ಇತ್ತು ಅಂದರೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ನಾವು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಒಂದು ವೇಳೆ ನಮಗೆ ಸ್ಮೋಕಿಂಗು, ಆಲ್ಕೋಹಾಲು, ಒಬೆಸಿಟಿ, ಫಿಸಿಕಲ್ ಇನ್ಆಕ್ಟಿವಿಟಿ ಇದರಿಂದ ನಮಗೆ ಆಂಜಿನಾ ಪೆಕ್ಟೋರಿಸ್ ಇದ್ದರೆ ನಾವು ಇದು ಏನು ಮಾಡಬೇಕು ಅಂತಂದರೆ ಎಲ್ಲದನ್ನು ಅವಾಯ್ಡ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ದೆನ್ ಅವಾಯ್ಡ್ ದಿ ಸ್ಮೋಕಿಂಗ್, ಆಲ್ಕೋಹಾಲ್ ಇದೆಲ್ಲ ಮಾಡ್ಬೋದು ನಾವು. ಇದು ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋಬೇಕು. ನಾವು ಹೆಲ್ದಿ ಡಯೆಟನ್ನು ಫಾಲೋ ಮಾಡಬೇಕು. ಓಕೆ, ಒಂದು ವೇಳೆ ನಾನ್ ಮಾಡಿಫೈಯಬಲ್ ಇತ್ತು ಅಂತಂದರೆ ಆ್ಯಂಟಿ ಪ್ಲೇಟ್ಲೆಟ್ ಏಜೆಂಟ್ ಅಂದರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಆಸ್ಪಿರಿನ್ ಟ್ಯಾಬ್ಲೆಟ್ ಅಡ್ವೈಸ್ ಮಾಡ್ತಾರೆ. ಆ್ಯಂಟಿ ಆಂಜನಲ್ ಏಜೆಂಟ್ ಅಂತಂದರೆ ಬೀಟಾ ಬ್ಲಾಕರ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸು, ಇದನ್ನು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ನಿಮ್ಮ ಕಂಡೀಷನ್ ಮೇಲೆ, ಯಾವ ಕಂಡೀಷನಲ್ಲಿ ಆ್ಯಂಟಿ ಆಂಜನಲ್ ಇದೆ ಅಂತ ಹೇಳಿ ಆ ಒಂದು ಕಂಡೀಷನ್ ಮೇಲೆ ನಿಮಗೆ ಡಾಕ್ಟರ್ಸು ದಿಸ್ ಮೆಡಿಸನ್ನ ಇದು ಮಾಡ್ಬೋದು. ಅನದನ್ ಸರ್ಜಿಕಲ್. ಓಕೆ, ಒಂದು ವೇಳೆ ಸಿವಿಯರ್ ಆಂಜಿನಾ ಪೆಕ್ಟೋರಿಸ್ ಇತ್ತು ಅಂತಂದರೆ ಸರ್ಜಿಕಲ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್.